ವೀಕ್ಷಕರೇ, ನಿಮಗೆಲ್ಲ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮಕರ ಸಂಕ್ರಾಂತಿಯನ್ನ ಯಾಕೆ ಭಾರತೀಯರು ಆಚರಿಸುತ್ತಾರೆ? ಸಾಮಾನ್ಯವಾಗಿ ನಾವು ಯಾವುದೇ ಹಬ್ಬ ಹುಣ್ಣಿಮೆಯನ್ನ ಸುಮ್ಮನೆ ಮಾಡೋದಿಲ್ಲ. ಅದರಲ್ಲೂ ನಮ್ಮ ಪ್ರಮುಖ ಹಬ್ಬಗಳಂತೂ ಯಾವ್ಯಾವು ಇದೆಯೋ ಅದೆಲ್ಲದರ ಹಿಂದೆ ಒಂದೊಂದು ವೈಜ್ಞಾನಿಕ ಕಾರಣಗಳಿರುತ್ತೆ. ಈ ಸಮಸ್ತ ಬ್ರಹ್ಮಾಂಡದ ಭಾಗ ಮನುಷ್ಯರು ಎಂದು ತಿಳಿದಿರುವವರೇ ನಾವು ಭಾರತೀಯರು. ಪಂಚಭೂತಗಳಿಂದಲೇ ನಮ್ಮ ಈ ಶರೀರ ಸಮಸ್ತವೂ ಆಗಿರುವಾಗ ಬ್ರಹ್ಮಾಂಡದ ಬದಲಾವಣೆಗಳನ್ನು ಮೀರಿ ಇಲ್ಲೇನೂ ನಡೆಯೋಕೆ ಸಾಧ್ಯನೇ ಇಲ್ಲ. ಬ್ರಹ್ಮಾಂಡದ ಪ್ರತಿ ಚಲನೆಯೂ ನಮ್ಮ ಬದುಕಿನ ಮೇಲೆ ಪರಿಣಾಮವನ್ನ ಬೀರುತ್ತಾ ಹೋಗುತ್ತೆ. ಈ ಬದಲಾವಣೆಯನ್ನ ನಾವು ಹಬ್ಬಗಳಾಗಿ ಆಚರಿಸೋ ಪದ್ಧತಿಯನ್ನ ಇಟ್ಕೊಂಡಿದ್ದೀವಿ. ಹಾಗಾದ್ರೆ ಈ ಸಂಕ್ರಾಂತಿಯನ್ನ ಆಚರಿಸೋದು ಯಾಕೆ, ಏನು ಇದರ ಮಹತ್ವ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಹೌದು, ಸಂಕ್ರಮಣ ಕಾಲವನ್ನ ಪರಮ ಪವಿತ್ರ ಕಾಲ ಎಂದು ಭಾವಿಸೋದು ನಮ್ಮ ಒಂದು ನಂಬಿಕೆ. ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ. ಮಹಾಭಾರತದ ವಿಷಯಕ್ಕೆ ನಾವು ಬರೋದಾದ್ರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಂದ ಘಾಸಿಗೊಳಗಾಗಿ ಶರಶಯ್ಯದ ಮೇಲೆ ಮಲಗಿದ್ದ ಭೀಷ್ಮ ಅನ್ನೋ ಇಚ್ಛಾಮರಣಿ ತಮ್ಮ ಬದುಕನ್ನ ಕೊನೆಗೊಳಿಸಿಕೊಳ್ಳಲು ಉತ್ತರಾಯಣ ಪರ್ವ ಕಾಲಕ್ಕಾಗಿ ಕಾಯ್ತಾ ಇದ್ರಂತೆ. ಉತ್ತರಾಯಣ ಬಂದ ಕೂಡಲೇ ಭೀಷ್ಮರು ತಮ್ಮ ದೇಹವನ್ನ ತೊರೆಯುತ್ತಾರೆ. ಆ ಉತ್ತರಾಯಣ ಪರ್ವಕಾಲವೇ ಸಂಕ್ರಾಂತಿ. ಇನ್ನು ಭಗೀರಥನ ತಪಸ್ಸಿಗೆ ಮೆಚ್ಚಿ ಅವನ ವಂಶಜರಿಗೆ ಮೋಕ್ಷವನ್ನ ಕೊಡಿಸಲು ಭೂಮಿಗೆ ಇಳಿದು ಬಂದ ಗಂಗೆ ಭಗೀರಥನ ಹಿಂದೆ ಕಪಿಲ ಮುನಿ ಆಶ್ರಮವನ್ನ ಪ್ರವೇಶ ಮಾಡಿದ ದಿನ ಈ ಉತ್ತರಾಯಣದ ಪರ್ವದಿನವೇ ಆಗಿತ್ತು. ಹೀಗಾಗಿ ಇದನ್ನ ಪಾಪನಾಶನ ದಿನ ಅಂತಾನು ಕರೀತಾರೆ. ದೇವದೇವನಾದ ಶಿವದೇವ ಇದೇ ದಿನದಂದು, ಅಂದರೆ ಸೂರ್ಯದೇವ ಮಕರ ರಾಶಿಯನ್ನ ಪ್ರವೇಶ ಮಾಡುವ ಈ ಪರ್ವದಿನದಂದು ಶ್ರೀ ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನ ಬೋಧಿಸಿದ ಅಂತ ದೇವಿ ಭಾಗವತ ಹೇಳುತ್ತೆ. ಹೀಗಾಗಿ ಈ ದಿನವನ್ನ ಜ್ಞಾನಕಾರಕ ದಿನ ಅಂತಾನು ಕರೀತಾರೆ. ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳ ದಿನ ಶುರುವಾಗೋದೇ ಈ ಸಂಕ್ರಮಣದಿಂದ. ಇದಿಷ್ಟು ಪುರಾಣಗಳ ಉಲ್ಲೇಖವಾದರೆ, ಈ ದಿನ ಯಾಕೆ ಶ್ರೇಷ್ಠ ಅನ್ನಿಸಿಕೊಳ್ಳುತ್ತೆ ವೈಜ್ಞಾನಿಕವಾಗಿಯೂ ನೋಡಬೇಕು. ಪೂರ್ವ ದಿಕ್ಕಲ್ಲಿ ಸೂರ್ಯನ ಉದಯ ಆಗುತ್ತೆ. ಸೂರ್ಯ ಮುಳುಗುವ ದಿಕ್ಕನ್ನ ಪಶ್ಚಿಮ ಅಂತ ಕರಿತೀವಿ. ಆದರೆ ಸರಿಯಾಗಿ ಗಮನಿಸಿ, ಸೂರ್ಯ ಸರಿಯಾಗಿ ವರ್ಷಕ್ಕೆ 2 ದಿನ ಪೂರ್ವದಲ್ಲಿ ಸರಿಯಾಗಿ ಸಂಪೂರ್ಣವಾಗಿ ಉದಯಗೊಳ್ಳೋದು. ಆ 2 ದಿನಗಳನ್ನ ಈಕ್ವನ್ ಆಕ್ಸ್ ಅಂತ ಕರೀತಾರೆ. ಅವತ್ತು ಮಾತ್ರ ಹಗಲು ಇರುಳು ಸರಿ ಸಮಾನವಾಗಿರುತ್ತೆ. ಅಂದ್ರೆ ಅದರ ಅರ್ಥ ಉಳಿದ ಎಲ್ಲಾ ದಿನಗಳಲ್ಲಿ ಒಂದು ಹಗಲಿನ ಪ್ರಮಾಣ ಹೆಚ್ಚಾಗಿರುತ್ತೆ, ಇಲ್ವಾ ರಾತ್ರಿಯ ಪ್ರಮಾಣ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಸೂರ್ಯನ ಬಿಸಿಲು ಹೆಚ್ಚು ಹೊತ್ತಿರುತ್ತೆ, ಹಗಲು ಹೆಚ್ಚಾಗಿರುತ್ತೆ. ಅದೇ ಚಳಿಗಾಲಕ್ಕೆ ಬಂದ್ರೆ ಹಗಲು ಕಡಿಮೆ ಆಗುತ್ತೆ, ರಾತ್ರಿ ಹೆಚ್ಚಾಗುತ್ತೆ. ಇನ್ನು ಸೂರ್ಯೋದಯವನ್ನ ಸರಿಯಾಗಿ ಗಮನಿಸಿ ನೋಡಿ. ಸೂರ್ಯ ಮಾರ್ಚ್ನಿಂದ ಜೂನ್ವರೆಗೆ ಭೂಮಧ್ಯ ರೇಖೆಯಿಂದ ಟ್ರಾಪಿಕಲ್ ಆಫ್ ಕ್ಯಾನ್ಸರ್ನ ಸೇರಿಕೊಳ್ಳುತ್ತಾನೆ. ಅಲ್ಲಿಂದ ದಕ್ಷಿಣದ ಕಡೆಗೆ ಆರಂಭವಾಗುವ ಚಲನೆ ಫೆಬ್ರವರಿ ಹೊತ್ತಿಗೆ ಟ್ರಾಪಿಕಲ್ ಆಫ್ ಕ್ಯಾಪ್ರಿಕಾನ್ಗೆ, ಅಂದರೆ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಹೀಗೆ ಜನವರಿ 13ರ ರಾತ್ರಿಯ ವೇಳೆಗೆ ಜನವರಿ 14ರಂದು ಪ್ರವೇಶ ಮಾಡೋ ಸೂರ್ಯ ಉತ್ತರದಿಂದ ದಕ್ಷಿಣದ ಕಡೆಗೆ ಪ್ರಯಾಣವನ್ನ ಶುರು ಮಾಡ್ತಾನೆ. ಇದು ವಾತಾವರಣದಲ್ಲಿ ಬದಲಾವಣೆ ಶುರು ಆಗುವ ದಿನ. ಇಲ್ಲಿಯವರೆಗೆ ತೀವ್ರವಾಗಿರುವ ಚಳಿಗಾಲ ತನ್ನ ತೀವ್ರತೆಯನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಶುರು ಮಾಡುತ್ತೆ. ಮಕರ ಸಂಕ್ರಮಣದ ನಂತರ ಕತ್ತಲಿನ ಅವಧಿ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಇದು ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಸಂಕ್ರಾಂತಿ ಆಚರಣೆಯ ಹಿನ್ನೆಲೆ ಇನ್ನು ಇಷ್ಟೇ ಅಲ್ಲ. ಕೃಷಿ ಪ್ರಧಾನ ದೇಶ ಭಾರತದಲ್ಲಿ ಸಂಕ್ರಾಂತಿ ಅನ್ನೋದು ಸುಗ್ಗಿ ಹಬ್ಬ ಕೂಡ. ಇನ್ನು ಸಂಕ್ರಾಂತಿಯ ಆಚರಣೆಗಳಿದ್ದಾವೆ ನೋಡಿ, ಅವುಗಳ ಹಿಂದೆಯೂ ವೈಜ್ಞಾನಿಕ ಹಿನ್ನೆಲೆ ಇದೆ. ಸಂಕ್ರಾಂತಿಯ ದಿನ ಎಳ್ಳು ಬೀರೋದು ಒಂದು ಸಂಪ್ರದಾಯ. ಎಳ್ಳು, ಶೇಂಗಾ, ಕೊಬ್ಬರಿ, ಎಣ್ಣೆಯ ಅಂಶಗಳಿಂದಲೇ ಕೂಡಿರೋ ಪದಾರ್ಥಗಳನ್ನು ಕೊಡೋದು ಯಾಕೆ? ಚಳಿಗಾಲದ ಸಂದರ್ಭದಲ್ಲಿ ದೇಹ ಎಣ್ಣೆಯ ಅಂಶವನ್ನು ಕಳ್ಕೊಳ್ಳುತ್ತೆ. ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಎಣ್ಣೆ ಸಿಗಬೇಕು, ಅದು ಆಹಾರದ ಮೂಲಕವೇ ಆಗಬೇಕು. ಹೀಗಾಗಿ ಎಳ್ಳು, ಶೇಂಗಾ, ಕೊಬ್ಬರಿಗಳಂತಹ ಎಣ್ಣೆಯ ಕಾಳುಗಳನ್ನು, ಬೆಲ್ಲದಂತಹ ಶಾಖೋತ್ಪನ್ನಗಳನ್ನು ನೀಡಿ ದೇಹಕ್ಕೆ ಬೇಕಾದ ಅಂಶಗಳನ್ನು ಹೆಚ್ಚಾಗಿ ತಿನ್ನಿ ಎಂದು ಸೂಚ್ಯಾಂಕವಾಗಿ ಹೇಳಲಾಗ್ತದೆ. ಇನ್ನು ಎಣ್ಣೆ ಸ್ನಾನದ
ಮಹತ್ವ ಕೂಡ ಇದೇನೆ. ಸಂಕ್ರಾಂತಿಯನ್ನ ನಮ್ಮ ದಕ್ಷಿಣದಲ್ಲಿ ಮಾತ್ರ ಆಚರಿಸ್ತಾರೆ ಅಂತ ಅಂದ್ಕೋಬೇಡಿ. ನಮ್ಮ ಹಲವು ಹಬ್ಬಗಳು ಇಡೀ ದೇಶವನ್ನ ಒಂದುಗೂಡಿಸುವಲ್ಲಿ ಸಫಲವಾಗುತ್ತೆ. ಭಾರತೀಯರ ಬಣ್ಣ, ಭಾಷೆ, ಪದ್ಧತಿ ಇವೆಲ್ಲ ಏನೇ ಇದ್ರೂ ನಾವೆಲ್ಲ ಸಾಂಪ್ರದಾಯಿಕವಾಗಿ ಒಂದೇ ಅಂತ ಹೇಳೋದು ಈ ಹಬ್ಬಗಳೇನೆ. ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತೀವಿ, ತಮಿಳುನಾಡಿನಲ್ಲಿ ಪೊಂಗಲ್ ಅಂತಾರೆ, ಗುಜರಾತ್ನಲ್ಲಿ ಉತ್ತರಾಯಣ ಅಂತಾರೆ, ಪಂಜಾಬ್ನಲ್ಲಿ ಲಹೋಡಿ ಅಂತಾರೆ, ಗರ್ವಾಲ್ನಲ್ಲಿ ಇದನ್ನ ಕಿಚಡಿ ಸಂಕ್ರಾಂತಿ ಅಂತಾರೆ, ಅಸ್ಸಾಂನಲ್ಲಿ ಮೊಹಾಲಿ ಬಿಹು ಅಂತಾರೆ, ಉತ್ತರ ಪ್ರದೇಶದಲ್ಲಿ ಇದನ್ನ ಉತ್ತರಾಯಣ ಅಂತಾರೆ, ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಅಂತಾರೆ. ಹೀಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಆಚರಿಸುವಂತಹ ಹಬ್ಬ ಈ ಸಂಕ್ರಾಂತಿ. ಜನವರಿ 13ರ ರಾತ್ರಿ 12:57 ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ವೇಳೆಗೆ ರಾತ್ರಿ ಆಗಿರುತ್ತೆ. ಹೀಗಾಗಿ ಜನವರಿ 14ರಂದು ಮಕರ ಸಂಕ್ರಾಂತಿಯನ್ನ ಆಚರಿಸಲಾಗುತ್ತೆ. ನಾವು ಕೇವಲ ಗೋಡೆ ಮೇಲಿನ ಕ್ಯಾಲೆಂಡರ್ ಬದಲಾಗೋದನ್ನ ಹಬ್ಬ ಅಂತ ಆಚರಿಸೋ ಜನ ಅಲ್ಲ. ಆಚರಣೆಗಳು ಕೇವಲ ನಮ್ಮ ಅನುಕೂಲಕ್ಕಾಗಿ ಹುಟ್ಕೊಂಡಿದ್ದೂ ಅಲ್ಲ. ಭಾರತದ ಪ್ರತಿ ಹಬ್ಬದ ಹಿಂದೆಯೂ ವೈಜ್ಞಾನಿಕ ಕಾರಣಗಳಿರುತ್ತೆ. ಸೂರ್ಯ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ. ಸೂರ್ಯ ಇಲ್ಲ ಅಂದ್ರೆ ಜಗತ್ತಲ್ಲಿ ಏನೂ ಇಲ್ಲ. ನಾವು ತಿನ್ನುವ ಆಹಾರದಿಂದ ಹಿಡಿದು ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು, ನಮ್ಮ ದೇಹಕ್ಕೆ ಅದು ಪೌಷ್ಟಿಕಾಂಶಗಳನ್ನ ಕೊಡಬೇಕು ಅಂದ್ರೂ ಕೂಡ ಅದಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು. ಅಂತಹ ಸೂರ್ಯನಿಗೆ ನಾವು ದೈವದ ಸ್ಥಾನ ಕೊಡ್ತೀವಿ. ಯಾಕಂದ್ರೆ ಅವನಿಲ್ಲ ಅಂದ್ರೆ ಏನೂ ನಡೆಯಲ್ಲ ಅನ್ನೋ ಕಾರಣಕ್ಕೆ. ಅಷ್ಟು ಸಂಸ್ಕೃತಿ, ಕೃತಜ್ಞತಾ ಇರೋ ಸಮಾಜ ನಮ್ಮದು. ಹೀಗಾಗಿ ಅಂದು ಹಾಲು, ತುಪ್ಪ ಮುಂತಾದವುಗಳನ್ನ ಸೂರ್ಯ ದೇವನಿಗೆ ಅರ್ಪಿಸೋ ಪದ್ಧತಿ ಇದೆ. ಇದಿಷ್ಟು ಮಕರ ಸಂಕ್ರಾಂತಿ ಹಬ್ಬದ ಮಾಹಿತಿಯಾಗಿತ್ತು. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸುಗ್ಗಿ ಸಂಭ್ರಮವಾಗಿ ನಡೆಯಲಿ. ಭಾರತದ ನೆಲ ರೈತರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಕೊಡ್ತಾ ಹೋಗಲಿ. ಸೂರ್ಯದೇವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಧನ್ಯವಾದಗಳು.